1 2 3 ಅಲ್ಲೊಂದು ಆಂಟಿ ನೋಡ್ತಾ ಇದ್ದಾರೆ. ಅಪ್ಪ ನಮ್ಮ ನಗರದಿಂದ ಫಾಲೋವರ್ಸ್ ಬಂದಿದ್ದಾರೆ. ಬಾಯ್ ಬ್ರೋ. ಮೈಲೇಜು 20 ಅಷ್ಟೇ, ಪರವಾಗಿಲ್ಲ. ಇಲ್ಲಿ ಪೆಟ್ರೋಲ್ ಹಾಕೋರು ನಮ್ಮನ್ನ ಫಾಲೋ ಮಾಡ್ತಾವ್ರೆ ಅಂದರೆ ಇದು ನಾನೇ ಅಂತ ಹೇಳ್ತಿದ್ದಿದ್ದು ಕಾಲದಿಂದ. ಇದು ನೀವೇ ಅಲ್ವಾ ಅಂತ ಹೇಳಂಗಾಗಿದೆ. ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. 3595 34 ಅಂದ್ಕೊಳ್ಳೋಣ ಅವಾಗಲಿ. ಇವಾಗ ಚೆನ್ನಾಗಿ ಕಚ್ಕೊಂಡು ಹೋಗುತ್ತೆ ನೆಲಕ್ಕೆ. ಗ್ಯಾಂಗ್ ಅವರೆಲ್ಲ ಮುಂದೆ ಹೋಗ್ಬಿಟ್ರೆ ಅವ್ರನ್ನ ಚೇಸ್ ಮಾಡೋದೇ ಒಂದು ಖುಷಿ. ನಮ್ಮ ಫಾಲೋವರ್ಸ್ ಕೂಡ ಇಲ್ಲೇ ಹೋಗ್ತಾ ಇದ್ದಾರೆ. ಸಾಕು, ಒಳ್ಳೆ ಸ್ಟ್ರೆಚ್ ಹೊಡೆದೆ, ಸಮಾಧಾನ ಆಯಿತು. ಈಗ ಗ್ರೂಪಲ್ಲಿ ಎಲ್ಲರ ಜೊತೆ ಮಧ್ಯದಲ್ಲಿ ಮಿಂಗಲ್ ಆಗಿ ಹೋಗೋಣ. ನಾನು ಮೊದಲು ಸ್ಮೋಕಿನ್ ರೆಡಿ ಮಾಡಿ ಲಾಂಗ್ ರೈಡ್ ಅಂತ ಬಂದಾಗಲೂ ಇದೇ ರೂಟಲ್ಲೇ ಬಂದಿದ್ದೆ. ಮಸ್ತಿತ್ತು. ಇಲ್ಲಿ ಸಾಕಾಗಿದೆ. ಯಾಹೂ, ಇವರು ಅಶೋಕ್ ಬಾಯ್ ಫುಲ್ಲು ಸ್ಟಾಕಲ್ಲೇ ಸಕ್ಕದಾಗಿ ಹೋಗ್ತಾ ಇದೆ ಗಾಡಿ. RXZ 5 ಸ್ಪೀಡ್ ಮಸ್ತು. ಇವು ಎಷ್ಟು ಐಟಮ್ಗಳು ಸ್ಟಾಕಲ್ಲಿದೆ ಅಂದರೆ ಆಲ್ಮೋಸ್ಟ್ ಸ್ಟಾಕಲ್ಲಿದೆ ಗಾಡಿ. ಒಂಚೂರು ರೆಸ್ಟ್ ಕೊಡೋಣ ಅಂದ್ಕೊಂಡೆ. ನೋಡಿ ಎಲ್ಲರೂ ಎಷ್ಟು ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. 100 ಕಿಲೋಮೀಟ್ರ್ ಭರ್ಜರಿ ಒಂದೇ ಸರಿ ಓಡಿಸ್ಕೊಂಬಂದಿರೋದಕ್ಕೆ ಇವಾಗ ಒಂದು ಬ್ರೇಕ್ ಹಾಕಿದ್ವಿ, ಒಂದು 10-15 ನಿಮಿಷ. ಅದೇ ಟೈಮ್ಗೆ ನಮ್ಮ ಫಾಲೋವರು RX ಅಮ್ಮನ್ ಅವರು ಬಂದಿದ್ದಾರೆ. ಮಿಸ್ಪೆಲ್ ಆಗಿದ್ರೆ ಗೊತ್ತಿಲ್ಲ, ಹುಡ್ಕೊಂಡು ಪಾಪ ನಾವು ಇರೋ ಕಡೆನೇ ಬಂದಿದ್ದಾರೆ. ಇವಾಗ ಒಂದು ಗ್ರೂಪ್ ಫೋಟೋ ಹಾಕ್ಕೊಂಡು ಮತ್ತೆ ಹಾಸನಿಂದ ರೈಡ್ ಶುರು ಆಗ್ಬಿಡುತ್ತೆ. ಇಲ್ಲಿ ನೋಡಿ ಎಲ್ಲ ಝೆಡ್ಗಳು ಸ್ಪೆಷಲ್ಲೇ, ಈ ಝೆಡ್ಗೆ ನಂಬರು ಸ್ಪೆಷಲ್ಲು 4646 ರಾಸಿ ಫ್ಯಾನು. ಹೆಂಗೆ ಹೊರಗಡೆಯಿಂದ ಫುಲ್ಲು ಸ್ಟಾಕು, ಒಳಗಡೆನೂ ಸ್ಟಾಕೇ ಅಲ್ಲ ಬೈ, ಫುಲ್ಲು ಸ್ಟಾಕು. ಸ್ಟ್ಯಾಂಡರ್ಡ್ ಬೋರು ಮೀಟ್ರಲ್ಲೇ 55 ಓಡಿದೆ. ನೋಡಿ ಏನು ಅಟೆನ್ಷನ್ ಟು ಡೀಟೇಲ್ ಕೊಟ್ಟರೆ 5 ಸ್ಪೀಡ್ ಅಂತ ಒಂದೊಂದು ಐಟಮ್ಮು ಫುಲ್ಲು ಜೆನ್ಯೂನ್ ಆಗಿದೆ. ಈ ರಿಂಗ್ ಆಗಿರ್ಬೋದು, ಈ ಬ್ಯಾಕ್ ಲೈಟ್ ಆಗಿರ್ಬೋದು, ಇಲ್ಲಿ ಗ್ಯಾಪ್ ಆಗಿರ್ಬೋದು, ಕ್ಯಾಟ್ಲಿಕ್ಕಲ್ಲೇ ಓಡ್ತಾ ಇದೆ ಗುರು. ಹಂಗೆ 120 ಹಬ್ಬಬ್ಬಬ್ಬ ಹಿಂಗಿರಬೇಕು. ನಾನು ದೇವರಾಣೆಗೂ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಹಾಂ,
ಬನ್ನಿ ಬ್ರೋ, ಲೀಡ್ ಮಾಡಿ ಹಂಗೆ ಮುಂದೆಯಿಂದ. ನೋಡಿ ನಮ್ಮ ಅಶೋಕ್ ಬಾಯಿ ಓಪನ್ ಆದರೆ ಚೆನ್ನಾಗಿ ಬರುತ್ತೆ. ರೆಸ್ಟ್ ಮಾಡ್ತೀವಿ ಬ್ರೋ. ಇವಾಗ 100 ಕಿಲೋಮೀಟರ್ಸ್ ಒಂದು ಸ್ಟ್ರೆಚ್ ಹೊಡೆದಿದ್ದೀವಿ. ಇನ್ನೊಂದು 2-3 ಬ್ರೇಕು. ಓಕೆ ಬ್ರೋ, ಶೋರ್ ಓಕೆ. ಬೆಂಗಳೂರಲ್ಲೂ ಇಷ್ಟು ಸಿಗ್ನಲ್ ಬೀಳಲ್ಲ ಬ್ರೋ. ಹಾಸನಲ್ಲಿ ಐತೆ ನೋಡಿ, 70 ಸೆಕೆಂಡ್ 80 ಸೆಕೆಂಡ್ ಐತೆ. 30 ಸೆಕೆಂಡ್ ಅಲ್ಲೇ ವೇಸ್ಟು. ಯಾರಿಗೆ ಬಿಟ್ಟೈತೆ ಅನ್ನೋದೇ ಗೊತ್ತಾಯ್ತು ಆ ಕಡೆ. ಹೆಂಗೆ ನೋಡ್ತಾವ್ ನೋಡಿ ಹುಡುಗ, ಹೆಂಗೆ ಮರಿ. ಈ ಚಿಕ್ಕ ಹುಡುಗನ್ಗೆ ಏನು ಕ್ಯೂರಿಯಾಸಿಟಿ ಇದೆ ಅಂದರೆ, ರೈಟಲ್ಲಿ RX ಆದರೂ ನೋಡ್ತಾ ಇದ್ದಾನೆ, ಲೆಫ್ಟಲ್ಲಿ RX ಆದರೂ ನೋಡ್ತಾ ಇದ್ದಾನೆ. ಇವಾಗ ಲೆಫ್ಟ್ ನೋಡ್ತಾ ಇದ್ದಾನೆ, ಮುಂದೆ ಇರೋ Z ನೋಡ್ತಾ ಇದ್ದಾನೆ. ಅವ್ರು ಹಂಗೆ ಪಾಸ್ ಆದರೆ ರೈಟಲ್ಲಿ ನೋಡ್ತಾನೆ. ಈಗ ನೋಡಿ ರೈಟಲ್ಲಿ ಹೋಗುತ್ತೆ RX. ನೋಡಿ ಹುಡುಗ ಹೆಂಗೆ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾನೆ. ಹುಡ ಮುಂದೆ ದೊಡ್ಡವನಾದ್ಮೇಲೆ ಒಂದು ಇಡ. ಈಗ ನಾನು ನಿನ್ನ ಪಾಸ್ ಆದರೆ ಇನ್ಸ್ಪೈರ್ ಆಗಂಗೆ ಹೋಗ್ತೀನಿ ನೋಡ. ಅಪ್ಪ ಅಮ್ಮ ಹಿಂದೆ ಮುಂದೆ ಇದ್ದಾರೆ, ಇವಾಗ ಏನು ಮಾತಾಡೋಂಗಿಲ್ಲ ಅವ್ರಿಗೆ. ಸೈಲೆಂಟಾಗಿ ಸ್ಕೂಲ್ಗೆ ಹೋಗ್ಬೇಕು. ಈ ಥರ ಸ್ಕೂಲ್ ಮಕ್ಳಿಗೆ ನಾನು ಹೇಳೋದು ಒಂದೇ ವಿಷಯ, ಸದ್ಯಕ್ಕೆ ನೀವು ಸಾಧನೆ ಅಂತ ಮಾಡೋದಾದರೆ ಚೆನ್ನಾಗಿ ಓದ್ಕೊಳ್ಳೋದು ಒಂದೇ. ಚೆನ್ನಾಗಿ ಓದ್ಕೊಳ್ಳಿ, ಆಮೇಲೆ ಈ ಶೋಕಿ ಎಲ್ಲ ಮಾಡೋದು ಇದ್ದಿದ್ದೆ. ಇದ್ಯಾವುದು ಇದ್ರ ಅಪ್ಪನಂತ ಶೋಕಿ ಮಾಡ್ಬೋದು. ಇವಾಗಲೇ ಡೈವರ್ಟ್ ಆಗಬೇಡಿ. RX ಓಡಿಸ್ಬೇಕು, ಅದು ಓಡಿಸ್ಬೇಕು, ಇದು ಓಡಿಸ್ಬೇಕು ಅಂತ ಓಡಿಸಿ, ಮನೇಲಿದ್ದರೆ ಓಡಿಸಿ. ಬಟ್ ಇವಾಗಲೇ ಫೋಕಸ್ನ ಕಳ್ಕೊಬೇಡಿ. 10th ಸ್ಟ್ಯಾಂಡರ್ಡ್ ತನಕ ನಿಮಗೆ ಬೇರೆ ಏನೂ ಆಪ್ಷನ್ ಇಲ್ಲ. ಸ್ಪೋರ್ಟ್ಸು, ಆಳು ಮೂಳು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಏನಾದರೂ ಮಾಡ್ಕೊಳ್ಳಿ. ಪ್ರೊಫೆಷ್ನಲಾಗಿ ನೀವೇನಾದರೂ ಬೈಕ್ ರಿಲೇಟೆಡ್ ಕಲಿಬೇಕಂದ್ರೆ ಸೇರ್ಕೊಳ್ಳಿ. ಅದರ್ವೈಸ್ ಸುಮ್ಮನೆ ಹುಚ್ಚಿಡಿಸ್ಕೊಳಕ್ಕೆ ಹೋಗಬೇಡಿ. ಬಂದು ಅಪ್ಪ ಹೈವೇಗೆ ಬಂದ್ವಿ, ನಿಲ್ಸಂಗಿಲ್ಲ, ಹೋಗ್ತಾ ಇರೋದೆ. ಅಲ್ಲಾಗರು ನಾವು ಗಾಡೀಲಿ ಹೋಗ್ತಾ ಇದ್ರೆ ಬಸ್ಸವರೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. 1 2 3 ಅಲ್ಲೊಂದು ಆಂಟಿ ನೋಡ್ತಾ ಇದ್ದಾರೆ. ಅಪ್ಪ ಬಸ್ಸವರೆಲ್ಲ ನಮ್ಮನ್ನೇ ನೋಡಿದ್ರು ಗುರು. ಸ್ಮೂದಾಗಿ 120 ಸಾಕು ಸಾಕು. ಸೀಟಿಂಗ್ ಸದ್ಯಕ್ಕೆ ಇಷ್ಟು ಓಪನ್ ಮಾಡೋಣ ಸಾಕು. ನೋಡಿ ಚಿಕ್ಕ ಹುಡುಗಂಗೆ ಎಷ್ಟು ಆಸೆ RX 135 ಅಂದರೆ. ಸಾಕು ಹುಡುಗ ಯಾರೋ ಬಗ್ ನೋಡ್ದ. ಹೂವು ಹೋದಾಗ ಹೋಗ್ತಾ ಇದೆ ಸರ್. ವಿಡಿಯೋ ಮಾಡ್ತಾವ್ರೆ.
ಬಂದ್ವಿ. ಹೌದಲ್ಲ, ನಮ್ಮವರು ಕಾರಲ್ಲಿದ್ದಾರೆ, ವಿಡಿಯೋ ಮಾಡ್ಸೋಣ ಅಂತ ಈಗ ಒಂದು ಐಡಿಯಾ ಬಂದಿದೆ. ಹೆಂಗೆ ಓಡಿಸ್ಬೇಕು ಹೇಳ್ತಾರೆ, ನೋಡೋಣ.